ನನ್ನ ಆಯ್ಕೆ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅಥವಾ ಸಮಾಧಾನ ಇದೆ ಎಂಬುದಕ್ಕಿಂತಲೂ ಒಂದು ಜವಾಬ್ದಾರಿಯನ್ನು ಪಕ್ಷ ಮತ್ತು ಸರ್ಕಾರ ನೀಡಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಅವರ ಕನಸು ಈಗಾಗಲೇ ಅವರ ಕನಸಿನ ಮೂಲಕ ಏನು ನಮಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ಜನಸಾಮಾನ್ಯರ ಒಟ್ಟು ಬದುಕಿಗೆ ಒಂದು ದೊಡ್ಡ ಮೈಲುಗಲ್ಲಾಗ್ತಕ್ಕಂಥ ರೀತಿಯಲ್ಲಿ ಯುವಕರ, ಮಹಿಳೆಯರ ಮತ್ತು ದುರ್ಬಲರಿಗೆ ಶಕ್ತಿ ತುಂಬತಕ್ಕಂಥ ದೃಷ್ಟಿಯಲ್ಲಿ ಶ್ರೀಯುತ ಸಿದ್ದರಾಮಯ್ಯರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿದ್ದಾರೆ. ಇವತ್ತು ಆ ಮೂಲಕ ಇವತ್ತು ಚುನಾವಣಾ ಪ್ರಣಾಳಿಕೆಯಲ್ಲಿ ಕರಾವಳಿ ಭಾಗದ ತಲಪಾಡಿಯಿಂದ ಹಿಡಿದು ನಮ್ಮ ಕಾರವಾರದ ತನಕದ 350 ಕಿಲೋಮೀಟರ್ ವ್ಯಾಪ್ತಿಯ 19 ವಿಧಾನಸಭಾ ಕ್ಷೇತ್ರದ ಈ ಭಾಗದ ಒಟ್ಟು ಅಭಿವೃದ್ಧಿಯ ಕನಸನ್ನು ಕಂಡಂತ ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ಒಂದು ಭಾಗವನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸತಕ್ಕಂಥ ದಿಕ್ಕಿನಲ್ಲಿ, ಅದಕ್ಕೊಂದು ಶಕ್ತಿಯನ್ನು ತುಂಬತಕ್ಕಂಥ ದಿಕ್ಕಿನಲ್ಲಿ ಈ ಒಂದು ಅಭಿವೃದ್ಧಿ ಮಂಡಳಿಗೆ 2023ರಲ್ಲಿ ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ತು ಶಾಸನವನ್ನು ಮಾಡಿ ಅಧಿಕಾರವನ್ನು ನೀಡಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ರೂಲ್ ಫಾರ್ಮೇಷನ್ ಆಗಬೇಕು ಮತ್ತು ಅದೇ ಸಂದರ್ಭದಲ್ಲಿ ನಮ್ಮ ಪಾಲಿಸಿಯನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ನಮ್ಮ ಮೂಲ ಉದ್ದೇಶ, ನಾನು ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ಕೇಳಿದಾಗ, ನೀನೊಮ್ಮೆ ಜವಾಬ್ದಾರಿ ನಿರ್ವಹಿಸು, ಆಮೇಲೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೋದಾಗಿದೆ. ನಾನು ಜಿಲ್ಲೆಗೆ ಪ್ರಥಮ ಈ ಒಂದು ವಿಭಾಗದ ಅಧ್ಯಕ್ಷನಾದ ಮೇಲೆ ನಾನು ಎಲ್ಲ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಉಸ್ತುವಾರಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ರಮಾನಾಥ್ ರೈ ಅವರನ್ನ, ವಿನಯ್ ಕುಮಾರ್ ಸ್ವರ್ಕೆ ಅವರನ್ನ, ಜಯಪ್ರಕಾಶ್ ಹೆಗಡೆ ಅವರನ್ನ ಮತ್ತು ನಾಗರಾಜ್ ಶೆಟ್ಟಿ ಅವರನ್ನ, ಎಲ್ಲ ಈ ಜಿಲ್ಲೆಯ ಈ ಭಾಗದ ಯಾರೆಲ್ಲ ಉಸ್ತುವಾರಿಗಳಿದ್ದಾರೆ ಅವರನ್ನೆಲ್ಲರನ್ನು ಕೂಡ ಸಂಪರ್ಕಿಸಿ ಈ ಕಾರ್ಯಕ್ರಮದ ಈ ಮೂಲ ಉದ್ದೇಶವನ್ನು ಕೂಡ ಅವರಿಗೆ ವಿವರಿಸಲಾಗಿದೆ. ಅವರು ಈ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ನಿನ್ನೆ ರಾತ್ರಿಯೂ ಕೂಡ ವಿದೇಶದಲ್ಲಿದ್ದಂಥ ಶ್ರೀಯುತ UT ಖಾದರ್ ಅವರು ನಮ್ಮ ಸ್ಪೀಕರ್ ಆಗಿದ್ದಾರೆ. ಅವರು ಕೂಡ ಈ ಹಿಂದೆ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಹಲವು ಸಲಹೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಜಿಲ್ಲೆಯ ಈ 3 ಜಿಲ್ಲೆಯ ನಮ್ಮ ಜಿಲ್ಲಾ ಪಂಚಾಯತ್ಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆ ಹೊರತುಪಡಿಸಿ ಬೇರೆಲ್ಲ ಭಾಗದ ಅಭಿವೃದ್ಧಿ ನಮ್ಮ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಜೋಡಣೆ ಮಾಡಬೇಕಾಗಿದೆ. ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಬೇಕಾಗಿದೆ. ಅದಕ್ಕೊಂದು ರೂಪುರೇಷೆಯನ್ನ ಅದನ್ನ ಕೊಡಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಈ ದಿಕ್ಕಿನಲ್ಲಿ ಶ್ರೀಯುತ ಮಂಜುನಾಥ್ ಭಂಡಾರಿ ಅವರು ಮತ್ತು ಐವನ್ ಡಿಸೋಜ್ ಅವರು ಈ ಭಾಗದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಲವು ಸಲಹೆಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾದಂತ ಅವಶ್ಯಕತೆಗಳು ಕೂಡ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ, ನಾನು 3 ಜಿಲ್ಲೆಯ ನಮ್ಮ ಲೋಕಸಭಾ ಸದಸ್ಯರನ್ನ, ವಿಧಾನಸಭೆಯ ಸದಸ್ಯರನ್ನ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರನ್ನ ಇವತ್ತು ಈ ಸರ್ಕಾರಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೂಡ ಕೊಟ್ಟಿದೆ. ಆದರೆ ಅವರೆಲ್ಲರಿಗೂ ಕೂಡ ಅವರ ಪಕ್ಷದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಇರುವುದರಿಂದ ಬರಲಿಕ್ಕೆ ಆಗುವುದಿಲ್ಲ ಎಂಬ ಮಾತನ್ನ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಅದೇ ರೀತಿಯಲ್ಲಿ ನಮ್ಮ ಶ್ರೀನಿವಾಸ್ ಪೂಜಾರಿ ಅವರು, ಕ್ಯಾಪ್ಟನ್ ಬ್ರಜೇಶ್ ಔಟ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಎಲ್ಲ ಶಾಸಕರುಗಳು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನ ನೀವು ಮಾಡಿಕೊಂಡು ಹೋಗ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮೆಲ್ಲ ಸಲಹೆಗಳನ್ನ ಕೊಡ್ತೇವೆ ಎಂಬ ಮಾತನ್ನು ಕೂಡ ಅವರಿಂದ ಬಂದಿದೆ. ಗಫೂರ್ ಅವರೇ, ನಿಮಗೆ ಗಫೂರ್ /ಫರ್ನಾಂಡಿಸ್ ಅಂತ ಹೇಳಿ ಇಟ್ಟಿದ್ರೆ ಚೆನ್ನಾಗಿರೋದೇನೋ ನಿಮ್ಮ ಹೆಸರು. ಯಾಕೆಂದರೆ ನನಗೆ ನೆನಪಿರಲಿ, ನಿನ್ನೆ ಸಾಯಂಕಾಲ ಬಂದಿದೆ. ಆವಾಗ ಸನ್ಮಾನ್ಯ ಗಫೂರ್ ಅವರು ಕೂಡ ಅವರ ಅಧ್ಯಕ್ಷ ಸ್ಥಾನವನ್ನು ತಗೊಳ್ತಕ್ಕಂಥದ್ದನ್ನು ನನಗೆ ಭಾಳ ಸಂತೋಷ. ಯಾಕೆಂದರೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಮತ್ತು ಆಸ್ಕರ್ ಫರ್ನಾಂಡಿಸ್ ಅವರು ಭಾಳ ಆತ್ಮೀಯರು. ಯಾವಾಗ ಆಸ್ಕರ್ ಫರ್ನಾಂಡಿಸ್ ಅವರು ಯಾವುದೇ ಸಂದರ್ಭದಲ್ಲಿ ನಾವು ಅವ್ರನ್ನ ಭೇಟಿ ಮಾಡಿದಾಗ, ಇಲ್ಲಾಂದರೆ ಅವರು ನಮ್ಮ ಮನೆಗೆ ಬಂದಾಗ ಅವ್ರ ಜೊತೆಗೆ ಯಾವತ್ತೂ ಕೂಡ ಇದ್ದಿದ್ದು ಗಫೂರ್ ಅವರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ವಿಶೇಷವಾಗಿ ಒಬ್ಬ ಕಾರ್ಯಕರ್ತರಾಗಿ ಇಷ್ಟು ಮಟ್ಟಕ್ಕೆ ನಮ್ಮ ಪಕ್ಷದಲ್ಲಿ ಇಂಥ ಒಂದು ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ, ಅದಕ್ಕೆ ನಿಜವಾಗ್ಲೂ ನನ್ನ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ, ಹಿರಿಯರಿಗೂ
ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ, ಅವರಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ನಾನು ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ನೆನಪಿದೆ 2023 ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಯೋಜನೆಗಳನ್ನು ನಾವು ಘೋಷಣೆಯನ್ನು ಮಾಡಿದ್ವಿ. ಬೆಳಗಾಮಲ್ಲಿ ಕೆಲವು ಘೋಷಣೆಯನ್ನು ಮಾಡಿದ್ವಿ, ಚಿಕ್ಕಮಗಳೂರಲ್ಲಿ ಮಾಡಿದ್ವಿ, ಬೇರೆ ಬೇರೆ ಮೈಸೂರಲ್ಲೂ ಕೂಡ ಗೃಹಲಕ್ಷ್ಮಿ ಈ ಥರ ಕಾರ್ಯಕ್ರಮಗಳನ್ನು ಚುನಾವಣೆ ಪ್ರಣಾಳಿಕೆಯಲ್ಲಿ ನಾವು ಹಾಕಿದ್ವಿ. ಆ ಸಂದರ್ಭದಲ್ಲಿ ಚುನಾವಣೆ ಪೂರ್ವಕವಾಗಿ ನಾವು ಪ್ರಣಾಳಿಕೆಯಲ್ಲಿ ಏನು ಕರಾವಳಿ ಅಭಿವೃದ್ಧಿ ನಾವು ಪ್ರಾಧಿಕಾರವನ್ನು ಮಾಡ್ತೀವಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮೆಲ್ಲರ ಮುಖಂಡರು ಕೂಡ ನಾವು ಮಂಗಳೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಈ ಕಡೆ ಭಾಗದ ಜನರಿಗೆ ಯಾವ ರೀತಿ ನಾವು ಸಹಕಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಅಂತ ಹೇಳಿ ಒಂದು ಜಾತಿ ಸಮೂಹ ಬರೋದಿಲ್ಲ, ಎಲ್ಲರೂ ಕೂಡ ನನಗನ್ಸುತ್ತೆ ಸುಮಾರು 360 ಕಿಲೋಮೀಟ್ರ್ ಬರ್ಬೋದು ನಿಮಗೆ ಈ ಕಡೆ ಉದ್ದ ನೋಡಿದಾಗ, ಭಾಳ ಒಂದು ದೊಡ್ಡ ಮಟ್ಟದಲ್ಲಿ. ಅದನ್ನು ಇವತ್ತು ನಮಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದ್ರೆ, ಎಲ್ಲ ಗ್ಯಾರಂಟಿಗಳನ್ನು ಯಾವ ರೀತಿ ಅನುಷ್ಠಾನವನ್ನು ಮಾಡಿದ್ದಾರೆ, ನಮ್ಮ ಸರ್ಕಾರ ಮಾತು ಕೊಟ್ಟಿರೋ ಪ್ರಕಾರ ಇವತ್ತು ಅದನ್ನು ಗಫೂರ್ ಅವ್ರನ್ನ ಅಧ್ಯಕ್ಷರಾಗಿ ಇವತ್ತು ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದರೆ ಭಾಳ ಹೆಮ್ಮೆನೂ ಕೂಡ ಆಗ್ತದೆ. ನಾವು ಅವತ್ತೆಲ್ಲ ನಿಗಮ ಮಂಡಳಿಗೆ ನಾವು ಮಾತು ಕೊಟ್ಟಿದ್ವಿ, ಆ ರೀತಿಯಲ್ಲಿ ಮಾತನ್ನು ಕೊಡ್ತೇವೆ. ನನಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದರೆ, ಈ ಗ್ಯಾರಂಟಿಗಳ ಯೋಜನೆ ಇದೆಲ್ಲದೂ ಕೂಡ ಆ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಮಾನ್ಯ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ಸಾಹೇಬರು, ನನಗೆ ಅದೃಷ್ಟ ಅನಿಸುತ್ತೆ, ನನ್ನನ್ನು ಉಪಾಧ್ಯಕ್ಷರಾಗಿ 2023 ಪ್ರಣಾಳಿಕೆಯಲ್ಲಿ ನಾನೊಬ್ಬ ವೈಸ್ ಚೇರ್ಮನ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ನನ್ನ ಭಾಗ್ಯ. ಇವತ್ತು ಅದೆಲ್ಲದೂ ಕೂಡ ಅನುಷ್ಠಾನ ಆಗಿದೆ. ಸುಮಾರು 10-15 ದಿವಸದ ಹಿಂದೆ ಏನು ನಾರಾಯಣ ಗುರುಗಳ ಜಯಂತಿಯನ್ನು ನಾವು ಬೆಂಗಳೂರಲ್ಲಿ ಮಾಡಿದಾಗ ಅವತ್ತಿಗೆ ಕರೆಕ್ಟಾಗಿ ಮಂಜುನಾಥ್ ಅವರೇ 1 ಲಕ್ಷ ಕೋಟಿ, ಜಯಪ್ರಕಾಶ್ ಹೆಗ್ಡೆ ಅವರೇ 1 ಲಕ್ಷ ಕೋಟಿ ಬರೀ 5 ಗ್ಯಾರಂಟಿಲಿ ಇವತ್ತು ಬಡವರಿಗೆ ಯಾವುದೇ ಥರದ ಕಮಿಷನ್ ಇಲ್ಲದೆ ನೇರವಾಗಿ ನಮ್ಮ ಸರ್ಕಾರ ಮಾತು ಕೊಟ್ಟಂಗೆ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿ. ಯಾಕಂದರೆ ಯಾವುದೇ ನೀವು ಕಾರ್ಯಕ್ರಮಗಳನ್ನು ಕೊಟ್ಟಾಗ, ಯಾಕೆಂದರೆ ಅಷ್ಟೊಂದಿದೆ ಟೀಕಾ ಟಿಪ್ಪಣಿಗಳಾದರೂ ಯಾರು ವಿರೋಧ ಪಕ್ಷದವರು ಹೊರಗಡೆ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನೀವು ಕೂಡ ಎಲ್ಲ ಅರ್ಜಿ ತೊಗೊಂಡು ಹೋದಾಗ ಇದೆಲ್ಲ ಸುಳ್ಳು ಬೋಗಸು ಇವರೆಲ್ಲ ಕೊಡೋದಿಲ್ಲ ಅಂಥೇಳಿ. ಅನುಷ್ಠಾನನೂ ಮಾಡಾಯಿತು, 5 ಗ್ಯಾರಂಟಿನೂ ಕೊಟ್ಟಾಯಿತು, ಜನರಿಗೆ ದುಡ್ಡು ಕೂಡ ಕೊಟ್ಟಾಯಿತು. ಈಗ ಯಾರು ವಿರೋಧ ಮಾಡಿದ್ರು ವಿಧಾನಸಭೆಯಲ್ಲಿ ಹೇಳಿದ್ರೆ, ನಾವೇನು ವಿರೋಧ ಏನು ಮಾಡ್ತಾ ಇಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಕೊಡೋದಿದ್ರೆ ಕೊಡ್ರಿ ಅಂತ ಹೇಳಿ ನರೇಂದ್ರ ಮೋದಿಯವರು ಕೂಡ ಕಾಪಿ ಮಾಡಿದ್ದಾಯಿತು. ಇದನ್ನು GSTನೂ ಕಾಪಿ ಮಾಡಿದರು. ಏನೇನು ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ತರಬೇಕಂತ ಹೇಳಿದ್ದು ವಿರೋಧ ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಜನರ ಪರವಾಗಿ ಇವತ್ತು ಕೇಂದ್ರ ಸರ್ಕಾರದವರು ಕೂಡ ಮಾಡ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೀವಿ. ನಾನು ಹೇಳೋದಿಷ್ಟೇ, ಈಗೊಬ್ಬ ನಾನು ಶಿಕ್ಷಣ ಸಚಿವನಾಗಿ, ಯಾಕೆಂದರೆ ಭಾಳ ಒಂದು ದೊಡ್ಡ ಮಟ್ಟದ ಇಲಾಖೆ, ಭಾಳ ಕಷ್ಟದ ಇಲಾಖೆ ಇದು. ನಾವು ಮೇಲ್ಮನೆಯಲ್ಲಂತೂ ಇವ್ರದ್ದು ಕಾಟ ತಡೆಯೋಕ್ಕಾಗಲ್ಲ, ಬರೀ ವಿರೋಧ ಪಕ್ಷದವ್ರ ಪ್ರಶ್ನೆ ಕೇಳೋದಿರಲಿ, ಐವನ್ ಡಿಸೋಜ ಅವರು, ಮಂಜುನಾಥ್ ಭಂಡಾರಿ ಅವರು ಎಲ್ಲರೂ ಕೂಡ. ಆದರೆ ನನಗನ್ಸುತ್ತೆ ಭಾಳ ಹೆಮ್ಮೆ ಇದೆ ನಮ್ಮ ಸರ್ಕಾರದ ಸಹಕಾರದಿಂದ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಒತ್ತನ್ನು ಕೊಡ್ತಾರೆ ವಿಶೇಷವಾಗಿ ಶಿಕ್ಷಣ ಇಲಾಖೆ. ಯಾಕೆಂದರೆ ನಾವೆಲ್ಲ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ ಇದು, ನಾವೆಲ್ಲ ಮಂಗಳೂರು ಉಡುಪಿ ಅಂಥೇಳಿ. ಆದರೆ ನಾನು ಎಲ್ಲ ಕಡೆಗೂ ಹೋಗಿ ಒಂದು ಹೇಳ್ತೀನಿ, ಏನಂತ ಹೇಳಿದರೆ, ರಮನಾಥ ರಾಯ್ ಅವರೇ, ನಿಮ್ಮ ದೇವಸ್ಥಾನ ಎಷ್ಟು ಗಂಟೆಗೆ ಹೊಡೆಯುತ್ತೋ ಬೆಲ್ಲು ಗೊತ್ತಿಲ್ಲ, ಎಷ್ಟು ಜನರಿಗೆ ಕಳಿಸೋದೋ ಗೊತ್ತಿಲ್ಲ. ಈ ದೇಶ ಏನಾದರೂ ಇವತ್ತು ಜಾತಿ ಧರ್ಮದ ವ್ಯವಸ್ಥೆಯಲ್ಲಿ ಉದ್ಧಾರ ಆಗಬೇಕಂದ್ರೆ ನನ್ನ ಶಾಲೆ ಗಂಟೆ ಕರೆಕ್ಟಾಗಿ 9:30 ಹೊಡೆದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ. ಅಂಥ ಸ್ಥಿತಿಯಲ್ಲಿದ್ದೀವಿ. ಅದಕ್ಕೆ ಪ್ರಾಮಾಣಿಕವಾಗಿ ಒಬ್ಬ ಶಿಕ್ಷಣ ಸಚಿವನಾಗಿ ನಾನು ಕೆಲಸವನ್ನು ಮಾಡ್ತೀನಿ ಅಂತೇಳಿ ನಾನು ಹೇಳ್ಕೊಂಡು ಬಂದಿದ್ದೀನಿ. ಸಾಕಷ್ಟು ಬದಲಾವಣೆಯನ್ನು ತಂದಿದ್ದೀವಿ, ಸಂತೋಷ ಇದೆ. ಇನ್ನೂ ಬೇಕಾದಷ್ಟು ಸಾಧನೆ ಮಾಡೋದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಆ ವಿಶ್ವಾಸವನ್ನು ಕೂಡ ಇಟ್ಟು ಭಾಳ ಒಂದು ದೊಡ್ಡ ಇಲಾಖೆಯನ್ನು ಏನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ, ಎಲ್ಲ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲರ ಸಹಕಾರ, ಜನಪ್ರತಿನಿಧಿಗಳ ಸಹಕಾರ, ಮಾಜಿ ಸಚಿವರಿರ್ಬೋದು, ಎಲ್ಲರೂ ಕೂಡ ಅವರೆಲ್ಲರ ಸಹಕಾರ ಆಶೀರ್ವಾದದಿಂದ ನನ್ನ ಇಲಾಖೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದ್ರ ಜೊತೆಗೆ ನನಗನ್ಸುತ್ತೆ ಇವತ್ತು ಇತಿಹಾಸ ಗಾಂಧಿ ಭಾರತ ಆ ಬುಕ್ಕಲ್ಲಿ ಹಾಕಿರೋದು ಹೇಳಬೇಕಾ? ನಾನು ಗಾಂಧಿ ಭಾರತ ಅಂತೇಳಿ ವಿನಯ್ ಕುಮಾರ್ ಸರ್ಕೆ ಸಾಹೇಬರು ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, 2100 ವರ್ಷದ ಹಿಂದೆ ಏನು ಮಹಾತ್ಮ ಗಾಂಧಿಯವರು ಬೆಳಗಾವಿಗೆ AICC ಒಂದು ಅಧಿವೇಶನಕ್ಕೆ ಬಂದಿದ್ದರು, ಆ ಸಂಭ್ರಮದಿಂದ ನಾವು 1 ವರ್ಷ ನಮ್ಮ ರಾಜ್ಯ ಸರ್ಕಾರ ಗಾಂಧಿ ಭಾರತ ಅಂತ ಹೇಳಿ ಇವತ್ತು ಸಂಭ್ರಮವನ್ನು ನಾವು ಮಾಡ್ತಾ ಇದ್ದೀವಿ.
ಆದರೆ ನಾನು ಯೋಚನೆ ಮಾಡಿದೆ, ಯಾಕೆಂದರೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಗಾಂಧಿ ಯಾರು ಅಂತೇಳಿ ಮರಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರದವರು ಇಲ್ಲ ವಿರೋಧ ಪಕ್ಷದವ್ರು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಟೆಕ್ಸ್ಟ್ ಬುಕ್ಸ್ ಇದೆ. ನಮ್ಮ ಟೆಕ್ಸ್ಟ್ ಬುಕ್ಸ್ನ ನಾವು ಎಲ್ಲ ಶಾಲೆಗಳು ಕೂಡ ಶೂಸ್ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ, ಟೆಕ್ಸ್ಟ್ ಬುಕ್, ಯೂನಿಫಾರ್ಮು, ಬೆಳಗ್ಗೆ ಹಾಲು, ಇದ್ರ ಜೊತೆಗೆ ಮೊಟ್ಟೆ, ಊಟದ ವ್ಯವಸ್ಥೆ ಎಲ್ಲದ್ರ ಜೊತೆಗೆ ಫ್ರೀ ಕರೆಂಟ್ ಕೊಡ್ತೀವಿ. ಅದ್ರ ಜೊತೆಗೆ ಏನೋ ಅಂದ್ಕೊಂಡ್ವಿ, ಯಾಕಂದರೆ ಮಹಾತ್ಮ ಗಾಂಧಿ ಎಷ್ಟು ಮಟ್ಟಿಗೆ ಅವರ ಒಂದು ನೆನಪು ಯಾವತ್ತೂ ಕೂಡ ಇರಬೇಕು ನಮ್ಮಂಥ ದೇಶದಲ್ಲಿ. ಯಾಕಂದರೆ ಬೇರೆ ದೇಶದಲ್ಲಿ ಗೌರವ ಕೊಡ್ತಾರೆ, ಆದರೆ ನಮ್ಮ ದೇಶದಲ್ಲಿ ಅದ್ರ ವಿರುದ್ಧವಾಗಿ ಹೋಗ್ತಕ್ಕಂಥ ಒಂದು ಅಜೆಂಡಾ ಏನು ಇಟ್ಕೊಂಡಿದ್ದಾರೆ, ಅದನ್ನೇನಾದ್ರು ಬಗ್ಗಿ ಬಡಿಬೇಕು ಅಂತ ಹೇಳಿದರೆ ನಾನು ಅಂದ್ಕೊಂಡೆ ನಮ್ಮ ಮಕ್ಕಳಿಗೆ ಇದನ್ನು ವಿಶೇಷವಾಗಿ ಕೊಡಬೇಕು ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ. ನಾವೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ 10 ಕೋಟಿ, ಮಂಜುನಾಥ್ ಭಂಡಾರಿಯವರೇ 10.5 ಕೋಟಿ ಟೆಕ್ಸ್ಟ್ ಬುಕ್ಕಲ್ಲಿ ನಾವೇನು ಪ್ರಿಂಟ್ ಮಾಡಿ ಮಕ್ಕಳಿಗೆ ಕೊಡ್ತೀವಿ, ಎಲ್ಲ ಬುಕ್ಕಲ್ಲೂ ಕೂಡ ಮಹಾತ್ಮ ಗಾಂಧಿಯವರ ಫೋಟೋ, ನಮ್ಮ ಸಂವಿಧಾನ ಪೀಠಿಕೆ, ಮಹಾತ್ಮ ಗಾಂಧಿಯವರು 7 ಪಾತಕಗಳು ಅಂಥೇಳಿ ಏನಿದೆ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಯಾರು ವಿರೋಧಿಗಳು ಮಹಾತ್ಮ ಗಾಂಧಿ ತತ್ವವನ್ನು ವಿರೋಧ ಮಾಡ್ತಾರೆ, ಅವತ್ತು ಮನೆಯಲ್ಲೂ ಕೂಡ ಇವತ್ತು ನಮ್ಮ ಸರ್ಕಾರ ಮಹಾತ್ಮ ಗಾಂಧಿಯವರನ್ನು ಕೂರಿಸಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಇವತ್ತು ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದನ್ನೇ ಇವತ್ತು ಸ್ವರ್ಕೆ ಅವರು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಮಹಾತ್ಮ ಗಾಂಧಿಯವರು ಎಷ್ಟು ಮಟ್ಟಿಗೆ ನಮಗೆ ಅವಶ್ಯಕತೆ ಇದೆ, ನಾವು ಉಳಿಸ್ಕೊಳ್ಬೇಕಾಗತ್ತೆ ಅನ್ನೋದು ನಿಟ್ಟಿನ ಮೇಲೆ ಇವತ್ತು ಮಕ್ಕಳಿಗೆ ಆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ನನ್ನ ಕಡೆಯಿಂದ ಮಾಡ್ತಾ ಇದ್ದೆ. ನಾನು ಗಫೂರ್ ಅವರೇ ಒಂದೇ ಒಂದು ಹೇಳೋದು, ಯಾಕೆಂದರೆ ಫಸ್ಟ್ ಟೈಮು ಈ ಕೋಸ್ಟಲ್ ಅಭಿವೃದ್ಧಿ ಇದು ಮಾಡ್ತಾ ಇರೋದು ಭಾಳ ಫಸ್ಟ್ ಟೈಮು, ಅಪೇಕ್ಷೆ ಜಾಸ್ತಿ ಇರ್ತದೆ. ನನಗನ್ಸುತ್ತೆ ಎಲ್ಲ ಥರದ ನಾವು ಯಾವತ್ತೂ ಕೂಡ ಇರ್ತೀವಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ, ಎಲ್ಲ ಮುಖಂಡರು ಕೂಡ ಇರ್ತಾರೆ. ಯಾಕೆಂದರೆ ಹೊಸ ನಿಗಮ ಇರೋದ್ರಿಂದ ಹೊಸ ಸಮಸ್ಯೆಗಳು, ಹೊಸ ಚಿಂತನೆಗಳು ಕೂಡ ಇರೋದ್ರಿಂದ ನಿಮಗೆ ಯಾವುದೇ ಸಂದರ್ಭದಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ಸರ್ಕಾರದ ವತಿಯಿಂದ ನಮಗೇನು ಇವತ್ತು ಅಧಿಕಾರವನ್ನು ಕೊಟ್ಟಿದ್ದಾರೆ, ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಗಿದ್ದು ಈ ಕಡೆ ಭಾಗದ ಜನರ ಸಮಸ್ಯೆಗೆ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಗಿದ್ದು ಸಮಸ್ಯೆಗೆ ಎಲ್ಲ ಮುಖಂಡರ ಒಂದು ಸಹಕಾರದಿಂದ ನಾವು ಕೂಡ ಪಾಲ್ಗೊಳ್ತೀವಿ. ಅದಕ್ಕೆ ಸಹಕಾರವನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಎಲ್ಲರಿಗೂ ಕೂಡ ಎಲ್ಲ ನಿಗಮ ಮಂಡಳಿಯವರು, ಯಾಕೆಂದರೆ ನಾರಾಯಣ ಗುರುಗಳ ನಿಗಮ ಮಂಡಳಿನೂ ಕೂಡ ನಮ್ಮ ಮಂಜುನಾಥ್ ಅವರಿದ್ದಾರೆ, ಮತ್ತು ಗೇರ್ ಬೀಜ ನಮ್ಮ ಹೆಣ್ಮಕ್ಳಿದ್ದಾರೆ, ನಮ್ಮ ವಿಶ್ವಾಸ ಅವರು ಕೂಡ ಅಧಿಕಾರವನ್ನು ಯಾವುದೇ ಸಂದರ್ಭದಲ್ಲಿ ಏನೇ ಇದ್ದರೂ ಕೂಡ ನನಗೆ ಹೇಳಿ. ಯಾಕೆಂದರೆ ಅಧಿಕಾರ ಎಷ್ಟು ದಿವಸ ಇರುತ್ತೆ ಅನ್ನೋದಲ್ಲ, ಇದ್ದಾಗ ನಾವು ಎಷ್ಟು ಕೆಲಸ ಮಾಡ್ತೀವಿ ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ. ಎಲ್ಲೇ ಹೋದ್ರೂ ನಾವು ಮಾಡಿರ್ತಕ್ಕಂಥ ಕೆಲಸ, ದೇವರಾಜ ಅರಸು ಸಾಹೇಬ್ರು ಇರ್ಬೋದು, ವೀರಪ್ಪ ಮೊಯ್ಲಿ ಸಾಹೇಬ್ರು ಇರ್ಬೋದು, ವಿಶೇಷವಾಗಿ ನಮ್ಮ ತಂದೆಯವರು. ಯಾಕೆಂದರೆ ನನಗೆ ಇಲ್ಲಿ ಬಂದರೆ ಫಸ್ಟ್ ಎಲ್ಲರೂ ಕೇಳೋದು ಮಧು ಅಂತ ಹೇಳೋದಿಲ್ಲ, ಬಂಗಾರಪ್ಪ ಅವ್ರು ನೆನೆಸ್ಕೊಂಡೆ ಆಮೇಲೆ ಮಧು ಬಂಗಾರಪ್ಪ ಬರೋದು, ಅದನ್ನು ಚೆನ್ನಾಗಿ ಗೊತ್ತಿದೆ. ಇವತ್ತು ಕೂಡ 35 ವರ್ಷ ಆಯಿತು. ಇವತ್ತೇನಾದರೂ ರಾಜ್ಯದ ರೈತರ ನಿಜವಾಗಿರ್ತಕ್ಕಂಥ ಒಂದು ಸಹಕಾರ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಗಿದೆ ಅಂತ ಹೇಳಿದರೆ ಅವರಿಗೆ ಫ್ರೀ ಕರೆಂಟನ್ನು ಇವತ್ತು ಕೂಡ ಅವ್ರ ಹಸಿರು ಆಗಿರ್ತಕ್ಕಂಥ ತೋಟ, ಅವರ ಗದ್ದೆ, ಇದು ಒಳ್ಳೆಯ ಒಂದು ಕಾರ್ಯಕ್ರಮನ ಬಂಗಾರಪ್ಪಾಜಿಯವರು ಏನು ಕೊಟ್ಟಿದ್ದಾರೆ ಇವತ್ತು ಮತ್ತು 100 ವರ್ಷ ಇರಬೇಕಾಗ್ತದೆ. ದುಡಿತಕ್ಕಂಥ ಕೈಗೆ ಆ ಕೆಲಸವನ್ನು ಮಾಡ್ತಕ್ಕಂಥ ಹುಮ್ಮಸ್ಸಿಗೆ ಆ ಫ್ರೀ ಪವರ್, ಅದು 10 HP ಮೋಟ್ರಿಗೆ ಫ್ರೀ ಪವರನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ರೈತರಿಗೆ ಅದು ಭಾಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇಂಥ ಕಾರ್ಯಕ್ರಮ ಯಾವತ್ತೂ ಕೂಡ ನಮ್ಮ ಸರ್ಕಾರದಿಂದ, ವಿಶೇಷವಾಗಿ ನಮ್ಮ ಪಕ್ಷದಿಂದ ಯಾವತ್ತೂ ಕೂಡ ಇರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಪಕ್ಷದ ಕೆಲಸ ಕಾರ್ಯಗಳನ್ನು ಇದ್ದರೆ ದಯವಿಟ್ಟು ನಮ್ಮನ್ನು ಕರೆಸ್ಕೊಳ್ಳಿ. ದಯವಿಟ್ಟು ನನಗೆ ಈ ಕಡೆ ಬಂದು ಕೆಲಸ ಮಾಡಲಿಕ್ಕೆ ನನಗೆ ಭಾಳ ಆಸೆ ಯಾವತ್ತೂ ಕೂಡ. ಮಂಜುನಾಥ್ ಅವ್ರು ಯಾಕೆ ಹಂಗೆ ನೋಡ್ತಿರೋ ಗೊತ್ತಿಲ್ಲ ನನಗೆ. ದಯವಿಟ್ಟು ನಾವು ಉಪಯೋಗಿಸ್ಕೊಳ್ಳಿ, ಯಾಕಂದರೆ ಈ ಕಡೆ ಭಾಗದಲ್ಲಿ ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಅವರೆಲ್ಲರೂ ಕೂಡ ಇರೋದ್ರಿಂದ ಅದರಿಂದ ನಮ್ಮ ಪಕ್ಷಕ್ಕೆ ನನಗೆ ಸಹಕಾರ ಆಗುತ್ತೆ ಅಂತ ಹೇಳಿದರೆ, ಬೇಕಾದ್ರೆ ಶಿವಮೊಗ್ಗನೂ ಕೂಡ ಸ್ವಲ್ಪ ಕೆಲಸನ ಬಿಟ್ಟು ಇಲ್ಲೇ ಪ್ರಯಾರಿಟಿ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಯಾಕಂದ್ರೆ ನೀವು ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡಿದ್ದೀರಿ, ಈಗ ನೀವು ಅಲ್ಲಿಗೆ ಹೋಗಿ ನಾನು ಇಲ್ಲಿ ಬಂದು ಕೂತ್ಕೊಳ್ತೀನಿ, ಕೆಲಸ ಕೊಟ್ಟಿದ್ದಾರೆ. ಯಾಕೆಂದರೆ ಅಧಿಕಾರವನ್ನು ನಮ್ಮ ಪಕ್ಷದಿಂದ ನನಗೆ ಕೊಟ್ಟಿದ್ದಾರೆ. ಪಕ್ಷಕ್ಕೆ ನಾವು ದುಡಿತಕ್ಕಂಥ ಜವಾಬ್ದಾರಿ ನಮ್ದು ಇರ್ತದೆ, ಯಾವತ್ತೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂತ ಹೇಳಿ. ಬಹುಶಃ ಕರ್ನಾಟಕದಲ್ಲಿ ಯಾರನ್ನೇ ನಾವು ಅಧ್ಯಕ್ಷನಾಗಿ ಅಥವಾ ಯಾವುದೇ ಒಂದು ಅಧಿಕಾರವನ್ನು ಕೊಟ್ಟಾಗ ಅವರ ಬಗ್ಗೆ ಅಪಸ್ವರಗಳಿರುತ್ತೆ. ಅವ್ರನ್ನ ಯಾಕೆ ಕೊಟ್ಟಿದ್ದೀರಾ, ನಮಗೆ ಯಾಕೆ ಕೊಡಬೇಕಾಗಿತ್ತು ಅಂತೆಲ್ಲ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ನಮ್ಮ ಎಂ.ಎ. ಗಫೂರ್ ಅವರನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ಮಾಡಿದಾಗ ಯಾರದೂ ಒಂದು ಅಪಸ್ವರ ಇರಲಿಲ್ಲ. ಬಹುಶಃ ಎಲ್ಲರೂ ಒಂದು ಒಪ್ಪಿಗೆಯ ಮೇಲೆಗೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು, ಅದರಲ್ಲೂ 2 ಜಿಲ್ಲೆಯಲ್ಲ ಇಡೀ ರಾಜ್ಯದ ಹಿರಿಯ ನಾಯಕರುಗಳೆಲ್ಲರೂ ಹೇಳ್ತಾ ಇದ್ರು ಒಂದು ಒಳ್ಳೆಯ ಕೆಲಸವಾಗಿದೆ ಅಂತ ಹೇಳಿ. ಗಫೂರ್ ಅವರೇ, ತಮ್ಮ ಮೇಲೆ ಈ ರಾಜ್ಯದ ಜನತೆ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಬಹಳಷ್ಟು ಒಂದು ವಿಶ್ವಾಸವನ್ನು ಹೊಂದಿದ್ದಾರೆ. ಕಳೆದ ಸಲ ಸರ್ಕಾರ ಬಂದ ಮೇಲೆ ನಾವು ನಾಮಿನೇಷನ್ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ
ಅಷ್ಟಾಗಿ ನಮಗೆ ಪಾಲು ಸಿಕ್ಕಿರಲಿಲ್ಲ. ಉಡುಪಿ ಜಿಲ್ಲೆಯಿಂದ ಯಾರಿಗೂ ಪ್ರಾತಿನಿಧ್ಯತೆ ಇರಲಿಲ್ಲ. ದಕ್ಷಿಣ ಕನ್ನಡ ಮಂಗಳೂರಿಂದ ಮಮತಾ ಗಟ್ಟಿಯವರು ಒಬ್ಬರಿಗೆ ಮಾತ್ರ ಸಿಕ್ಕಿತ್ತು. ನಾವು ಚುನಾವಣೆಯ ಸಂದರ್ಭದಲ್ಲಿ ಈ ಭಾಗದ ಉಸ್ತುವಾರಿಯನ್ನು ನಾನು ಮತ್ತು ಹರಿಪ್ರಸಾದ್ ಸಾಹೇಬರು ವಹಿಸ್ಕೊಂಡಿದ್ವಿ. ಆಗ ಬಹಳಷ್ಟು ಜನರ ಹತ್ರ ಮಾತಾಡಬೇಕಾದ್ರೆ ಒಂದು ಬೇಡಿಕೆ ಏನಿತ್ತು ಅಂತ ಹೇಳಿದ್ರೆ, ಏನು ಈ ನಮ್ಮ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಇದನ್ನು ಮಂಡಳಿಯನ್ನಾಗಿ ಮಾಡಬೇಕು, ಹಾಗೂ ಇದಕ್ಕೆ ಸ್ವಲ್ಪ ಹಣವನ್ನು ಹೆಚ್ಚು ಇಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ರು. ನಮ್ಮ ಉಸ್ತುವಾರಿಯಾದಂಥ ಸುರ್ಜೇವಾಲ್ರವ್ರ ಹತ್ರ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಈ ಪ್ರಾಧಿಕಾರವನ್ನು ಮಂಡಳಿಯಾಗಿ ಉನ್ನತೀಕರಿಸುವಂಥದ್ದು ಹಾಗೂ ಪ್ರತಿ ವರ್ಷ ಈಗ ಏನು ಹಣ ಇಡ್ತಿದ್ರೆ ಅದಕ್ಕಿಂತ ಜಾಸ್ತಿ ಹಣವನ್ನು ಇಡುವುದು ಅಂತ ಹೇಳಿ ಈ ಪ್ರಣಾಳಿಕೆಯಲ್ಲಿ ಇಟ್ಟಿದ್ರು. ಆ ಪ್ರಣಾಳಿಕೆಯನ್ನು ಬಹುಶಃ ಇವತ್ತು ನಾನು ವಿಧಾನ ಪರಿಷತ್ತಲ್ಲಿ ಇದರ ಬಗ್ಗೆ 2 ಸಲ ನಾನು ಚರ್ಚೆಯನ್ನು ಮಾಡಿದೆ. ಪ್ರಾಧಿಕಾರದಿಂದ ಮಂಡಳಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಅಂದಿನ ಮಂತ್ರಿಗಳು ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಇವತ್ತೇನು ಆ ಪ್ರಾಧಿಕಾರವಿತ್ತು ಅದನ್ನು ಮಂಡಳಿಯನ್ನಾಗಿ ಪರಿವರ್ತನೆ ಮಾಡಿದೆ. ಅದೇ ರೀತಿ ಪ್ರಾಧಿಕಾರಕ್ಕೆ ಮಂಡಳಿಗೆ ಅಧ್ಯಕ್ಷ ಮಾಡಬೇಕು ಅನ್ನೋದಿತ್ತು, ಅದನ್ನು ಮಾಡಿದ್ದಾರೆ. ನಾವು ಚರ್ಚೆಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ನಾನು ರೋಜಿ ಜಾನ್ ಅವರು ನಮ್ಮ ಏನು ಈ ಭಾಗದ ಉಸ್ತುವಾರಿ ಆಗಿದ್ದರು, ಕಾರ್ಯದರ್ಶಿಗಳಾಗಿದ್ದರು, ಅವರ ಹತ್ರ ಹೇಳಿದ್ದೇನೆ. ನಾವು ಪ್ರತಿ ಸಲ ಇದ್ರ ಬಗ್ಗೆ ನಮಗೆ ನಮ್ಮ ಭಾಗದ ಜನರಿಗೆ ಒಂದು ಅಧಿಕಾರವನ್ನು ಕೊಡಿ ಅಂತ ಕೇಳಬೇಕಾದ್ರೆ ಹೇಳ್ತಾ ಇದ್ರು, ನಿಮ್ಮ 13 ಕ್ಷೇತ್ರದಲ್ಲಿ ಬರೀ 11 ಕ್ಷೇತ್ರನ ನೀವು ಸೋತಿದ್ದೀರಾ, ಬರೀ 2 ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿದೆ ಅನ್ನೋ ಒಂದು ಪ್ರಶ್ನೆಯನ್ನು ನಮ್ಮನ್ನ ಕೇಳ್ತಾ ಇದ್ರು. ರಮಾನಾಥ್ ರೈ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ನಾವು ಸೋತರೂ ನಾವು ಸತ್ತಿಲ್ಲ ಅಂತ ಹೇಳ್ಬಿಟ್ಟು. ಅದೇ ಮಾತನ್ನು ನಾನು ಅವ್ರಿಗೆ ಹೇಳಿದೆ. ಸರ್, ನಾವು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರು ನಾವು ಸೋತಿರ್ಬೋದು ಪಕ್ಷದಲ್ಲಿ, ಆದರೆ ನಮ್ಮ ಯಾರ ಕಾರ್ಯಕರ್ತರು ಸತ್ತಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಬೇಕು. ಯಾಕೆಂತ ಹೇಳಿದ್ರೆ ನನಗೆ ಈ ಜವಾಬ್ದಾರಿಯನ್ನು ನೀವು ಕೊಟ್ಟಿದ್ದೀರಾ, ಕಾರ್ಯಾಧ್ಯಕ್ಷನಾಗಿ ಮಾಡಿದ ಮೇಲೆ ನನ್ನ ಒಬ್ಬನಿಗೆ ಅಧಿಕಾರ ಅಲ್ಲ, ನಮ್ಮ ಜೊತೆ ಇರುವಂತಹ ಕಾರ್ಯಕರ್ತರಿಗೂ ಮತ್ತು ನಾಯಕರಿಗೂ ಅಧಿಕಾರವನ್ನು ನಾನು ಕೊಡಿಸ್ಬೇಕು, ಅದು ನನ್ನ ಜವಾಬ್ದಾರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಸಲ ನಮಗೆ ಅಧಿಕಾರವನ್ನು ನೀವು ಕೊಡಬೇಕು ಅಂತ ಹೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು 3 ಜನರನ್ನು, ಅದು ಅದೇ ರೀತಿ ಅವಿಭಾಜಿತ ನಮ್ಮ ಉಡುಪಿಗೆ ಅಂದರೆ ಅವಿಭಾಜಿತ ಜಿಲ್ಲೆಗೆ ಸುಮಾರು 5 ನಮಗೆ ಅಧ್ಯಕ್ಷರನ್ನು ಕೊಡಬೇಕು ಅಂತ ಹೇಳಿ ನಾನು ಬಹಳಷ್ಟು ಬೇಡಿಕೆಯನ್ನು ಇಟ್ಟಿದ್ದೆ. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಂಥವರು ರೋಜಿ ಜಾನ್. ಆದರೆ ಕೊನೆಗೆ ವರಿಷ್ಠ ಮಂಡಳಿಯವರು ಮತ್ತೆ 2 ಜನರನ್ನು ಸೇರಿಸಿ ಸುಮಾರು 6ರಿಂದ 7ರಷ್ಟು ಇವತ್ತು ನಮಗೆ ಅಧಿಕಾರವನ್ನು ಕೊಟ್ಟಿರೋದ್ರಿಂದ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೂ ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಿಗೂ ಹಾಗೂ ವರಿಷ್ಠ ಮಂಡಳಿಯ ಅದರಲ್ಲೂ ಅತಿ ಮುಖ್ಯವಾಗಿ ನಮಗೆ ರೋಜಿ ಜಾನ್ ಮತ್ತು ಸುರ್ಜೇವಾಲ್ರವರಿಗೂ ವೇಣುಗೋಪಾಲ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಪಕ್ಷದಲ್ಲಿದ್ದಂಥ ಕಾರ್ಯಕರ್ತರನ್ನು ನಾವು ಗುರುತಿಸಿದ್ದೀವಿ ಅಂತ ಅರ್ಥ. ಈಗಾಗಲೇ ಗಫೂರ್ ಅವರು ಹೇಳಿದಾಗೆ ಇವತ್ತು ಸುಮಾರು 13 ವರ್ಷಗಳ ಕಾಲ ಅವರು ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿದ್ದಂಥವ್ರು. ಅದೇ ರೀತಿ ಹರೀಶ್ ಕುಮಾರ್ ಅವರು ಸುಮಾರು 8 ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷರಾದಂಥವ್ರು. ಅದೇ ರೀತಿ ಇವತ್ತು ಯಾರೆಲ್ಲ ಅಧಿಕಾರವನ್ನು ಪಡೆದಿದ್ದಾರೆ ಅವರೆಲ್ಲರೂ ಇವತ್ತು ಮಂಜುನಾಥ್ ಪೂಜಾರಿ ಅವರು ಸುಮಾರು 10-15 ವರ್ಷಗಳ ಕಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥವ್ರು. ಅಂದರೆ ಪ್ರತಿಯೊಬ್ಬರು ಯಾರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಅವ್ರನ್ನೆಲ್ಲರನ್ನು ಗುರುತಿಸಿ, ಅದೇ ರೀತಿ ನಮ್ಮ ಶಾಹೀದ್ ಅವರು ಅಂತೇಳಿದ್ರೆ ಯುವ ಕಾಂಗ್ರೆಸ್ ಇರ್ಬೋದು, NSU ಇರ್ಬೋದು, ವಿದ್ಯಾರ್ಥಿ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಇವ್ರನ್ನೆಲ್ಲರನ್ನು ಗುರುತಿಸಿ ಇವತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ 2 ಜಿಲ್ಲೆಗೆ ನಮಗೊಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಪರೋಕ್ಷವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರ, ಒಂದು ಸುರತ್ಕಲ್ ವಿಧಾನಸಭಾ ಕ್ಷೇತ್ರ, ಈಗ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ, ಹಾಗೆಯೇ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರ ಹಾಗೂ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ. ಈ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪರೋಕ್ಷವಾಗಿ ನಮ್ಮ ಮತ್ತು ಗಫೂರ್ ಅವರ ಸಂಬಂಧ ಬಹುಶಃ ಈ ಜಿಲ್ಲೆಯ ಮಟ್ಟಿಗೆ ಜಾಸ್ತಿ ಇದೆ ಅಂತ ನನ್ನ ಲೆಕ್ಕಾಚಾರ. ಯಾಕಂತಂದರೆ ಅವರ ಗುರುಗಳಾದಂಥ ನಮ್ಮ ಗುರುಗಳು ಹೌದು, ಆಸ್ಕರ್ ಫರ್ನಾಂಡಿಸ್ ಅವರ ಒಬ್ಬ ನಿಕಟವರ್ತಿಯಾಗಿ ಅವರ ಸಾಮಾಜಿಕ ಬದುಕಿನಲ್ಲಿ ಅವರು ತಿರುಗಾಟ ಮಾಡುವಾಗ ಬಹುಶಃ
ಈ ಉಭಯ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರಕ್ಕೆ ಜಾಸ್ತಿ ಸಂಬಂಧ ಎಂ.ಎ. ಗಫೂರ್ಗೆ ಇತ್ತಲ್ಲ. ಎಂ.ಎ. ಗಫೂರ್ 3 ವಿಧಾನಸಭಾ ಕ್ಷೇತ್ರದ ಸಂಬಂಧ ಜಾಸ್ತಿ. ಯಾಕಂದ್ರೆ ನಾವು ಕುಟುಂಬ ಸದಸ್ಯರಾಗಿದ್ದಂಥ ಒಂದು ವ್ಯವಸ್ಥೆ. ಆಗ ಆಸ್ಕರ್ ಫರ್ನಾಂಡಿಸ್ ಜೊತೆ ಇದ್ದಂಥ ಅನೇಕ ಯುವ ಮಿತ್ರರು, ಅವರು ಸಣ್ಣ ಹುಡುಗರನ್ನ ಸ್ವಲ್ಪ ಜನ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದಂಥ ಒಬ್ಬ ನಾಯಕ. ಆ ಸಂದರ್ಭದಲ್ಲಿ ಬಹುಶಃ ನಮಗೆ ಅವರ ಸಂಬಂಧ ಜಾಸ್ತಿ ಆಗಿತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಒಂದು ಸಂದರ್ಭ ಇವತ್ತು ನೆನಪಾಗುತ್ತೆ. ಇವತ್ತು ಗಫೂರ್ ಅವರು ಈ ಒಂದು ಟೌನ್ ಹಾಲ್ನ ಈ ಸಭಾಂಗಣದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ದಿವಸ ನನಗೆ ನೆನಪು ಮಾಡ್ತೇನೆ. ಆಸ್ಕರ್ ಫರ್ನಾಂಡಿಸ್ ಅವಾಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಜನಾರ್ದನ್ ಪೂಜಾರಿ, ವೀರಪ್ಪ ಮೊಯ್ಲಿ ಅವರ ಜೊತೆಯಲ್ಲಿ ನಾವು ಬಹುಶಃ ಗುಂಡ್ರಾಯರು ಈ ಟೌನ್ ಹಾಲ್ಗೆ ಬಂದಾಗ ನಾವು ಆಸ್ಕರ್ ಫರ್ನಾಂಡಿಸ್ಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹೆಚ್ಚಿನ ಎಲ್ಲ ಕಾರ್ಯಕರ್ತರು ಆಕೊತ್ತಾಯ ಮಾಡಿದಂಥ ದಿನಗಳು ನಮಗೆ ನೆನಪಾಗುತ್ತೆ. ಈ ಸಭಾಪತಿಯವರಿದ್ದರು, ಸರಳಾಯರಿದ್ದರು, ಬಸವರಾಜಿದ್ರು, ಎಲ್ಲರೂ ಕೂಡ ಹಿರಿಯರನ್ನು ನಾನು ಆ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ. ಆ ಒಂದು ಹೋರಾಟದಲ್ಲಿ ಬಹುಶಃ ಸಣ್ಣ ಹುಡುಗನಾಗಿ ಗಫೂರ್ ಕೂಡ ಇದ್ದರು, ನಾವು ಕೂಡ ಇದ್ವಿ. ಆ ಸಂದರ್ಭದಲ್ಲಿ ನಮಗೊಂದು ಅವಕಾಶ. ಆವಾಗ ವೀರಪ್ಪ ಮೊಯ್ಲಿ ಅವರ, ಜನಾರ್ದನ್ ಪೂಜಾರಿಯ ಸಹಕಾರದಿಂದ ಪ್ರಥಮವಾಗಿ ಆಸ್ಕರ್ ಫರ್ನಾಂಡಿಸ್ಗೆ ಓಟಿಗೆ ನಿಲ್ಲುವಂಥ ಅವಕಾಶ ಆಯಿತು. ಅದ್ರ ಜೊತೆಯಲ್ಲಿ ನಮಗೆ ಇನ್ನೊಂದು ಅವಕಾಶ ಏನು ಅಂತ ಹೇಳಿದ್ರೆ 3 ವಿಧಾನಸಭೆ, ನನಗೆ ಅಭಯ ಚಂದ್ರ ಜೈನ್ಗೆ, ಆವಾಗ ವಿಜಯಕುಮಾರ್ ಶೆಟ್ಟಿ ಅವರು MLA ಆಗತಕ್ಕಂಥ ಪೂರ್ವದಲ್ಲಿ ಈ 3 ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಜೊತೆ ಕೆಲಸ ಮಾಡತಕ್ಕಂಥ ಒಂದು ಅವಕಾಶ ಕೂಡ ನಮ್ಮ ಭಾಗ್ಯಕ್ಕೆ ಬಂತು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಆ ನಂತರ ದಿವಸಗಳಿಂದ ಬಹುಶಃ ನಾವು ಈ ಜಿಲ್ಲೆಯ ಅಥವಾ ಉಡುಪಿ ಜಿಲ್ಲೆಯ ಸಾಮಾಜಿಕವಾದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಗಫೂರ್ ಅವರ ಜೊತೆ ನಮ್ಮ ಜೊತೆ ಅವರು ಇದ್ದರು ಅಂತ ಹೇಳಿದ್ರು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಮನಾಥ್ರಿಗೆ ರಾಜಕೀಯ ಅವಕಾಶಗಳಲ್ಲಿ ಬಹುಶಃ ಆಸ್ಕರ್ ಫರ್ನಾಂಡಿಸ್, ವೀರಪ್ಪ ಮೊಯ್ಲಿ, ಜನಾರ್ದನ್ ಪೂಜಾರಿಗೆ ಪಾತ್ರ ವಹಿಸಿದ್ದಾರೆ. ಪರೋಕ್ಷವಾಗಿ ಎಂ.ಎ. ಗಫೂರ್ ಕೂಡ ನಮಗೆ ಸಹಕಾರ ಆಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಮರೆಯಲಿಕ್ಕಿಲ್ಲ. ಪರೋಕ್ಷವಾಗಿ ಬಹುಶಃ ಮಂಜುನಾಥ್ ಇರ್ಬೋದು, ಗಫೂರ್ ಇರ್ಬೋದು, ದಿನೇಶ್ ಇರ್ಬೋದು, ಅಥವಾ ಬಲ್ಲಾಲ್ ಇರ್ಬೋದು, ಹುಡುಗರೆಲ್ಲ ಬಹುಶಃ ನಮ್ಮ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಂಥವ್ರು. ನಾವು ಉಡುಪಿಗೆ ಹೋದಾಗ ಆಸ್ಕರ್ ಮನೆಯಲ್ಲಿ ಇದ್ದಂಥ ಒಂದು ಸಂದರ್ಭ ಕೂಡ ಇತ್ತು ಆ ಕಾಲದಲ್ಲಿ. ಬಹುಶಃ ಅದು ಇವತ್ತು ನನಗೆ ಸಂತೋಷ ಆಗಿದೆ. ಗಫೂರ್ ಅವರು 2ನೇ ಬಾರಿ ಅಧ್ಯಕ್ಷರಾಗಿದ್ದಾರೆ, ಅವಕಾಶಗಳು ಸಿಕ್ಕಿದೆ. ಬಹುಶಃ ಅದಕ್ಕೆ ಅವರು ನಿಷ್ಠಾವಂತರಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಒಬ್ಬ ನಾಯಕರ ಜೊತೆ ಗುರುತಿಸಿಕೊಂಡಂಥ ವ್ಯಕ್ತಿಯಾಗಿ ಅವರಿಗೆ ಅವಕಾಶಗಳು ಬಂದಿದೆ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ನಾನು ಕೂಡ ಕೆಲವು ಸಲಹೆಗಳನ್ನು ಕೊಡಬೇಕು ಅಂತ ನನಗೆ ಇಚ್ಛೆ ಇದೆ. ಯಾರು ಅನ್ಯತಾ ಭಾವಿಸುವ ವೇದಿಕೆಯಲ್ಲಿ ಯಾರು ಬರಬೇಡಿ ಅಂತ ಹೇಳಿದ್ದೇನೆ ನಾನು. ಬಹುಶಃ ನಾನು 2 ಅವಧಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಂಥ ಅವಕಾಶ ನನ್ನ ಪಾಲಿಗೆ ಬಂದು 2 ಸಾರಿ. ಬಹುಶಃ ಒಂದೊಮ್ಮೆ ಉಡುಪಿಯಲ್ಲಿ ವಿನಯ್ ಕುಮಾರ್ ಸೊರಕೆ ಅವರಿಗೆ ಅವಕಾಶ ಬಂದಿದೆ, ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಅವಕಾಶ ಬಂದಿದೆ. ನನಗೆ 2 ಸಾರಿ ನಾನು ಉಸ್ತುವಾರಿ ಸಚಿವರಾಗಿರೋ ಅವಕಾಶ ನನ್ನ ಪಾಲಿಗೆ ಬಂತು. 9 ಸಾರಿ ಚುನಾವಣೆ ಇರ್ತಕ್ಕಂಥ ಅವಕಾಶ, ಜೊತೆಯಲ್ಲಿ ಸುಮಾರು ವರ್ಷ ಶಾಸಕನಾಗ್ತಕ್ಕಂಥ ಅವಕಾಶ. ಜಿಲ್ಲೆಯ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಸಲ ಕಾಂಗ್ರೆಸ್ ಸಂಪೂರ್ಣ ಸೋತಾಗ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಒಂದೇ ಗೆದ್ದಂಥ ದಿನಗಳು ಇತ್ತು ಅಂತ ಹೇಳೋದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ಥಾನಕ್ಕೂ ಅಂತಸ್ತಕ್ಕೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನಿಮಗೇನು ಸ್ಥಾನ ಸಿಕ್ಕಿದೆ, ಆ ಅಂತಸ್ತಿಗೆ ನೀವು ಈಗಲೇ ಬೆಳೀಲಿಕ್ಕೆ ಪ್ರಯತ್ನ ಮಾಡಿದರೆ. ಆದರೆ ಬೇರೆಯವರ ಕೆಲಸವನ್ನು ಮಾಡಿ. ಈಗ ನಾನು ಎಲ್ಲರ ಅವರ ಸ್ನೇಹಿತರ ಹತ್ರ ಕೇಳಿದಷ್ಟೇ, ಅವರಿಗೆ ಸಹಕಾರವನ್ನು ಕೊಟ್ಟು ಅವರ ಸ್ಥಾನಕ್ಕೆ ಒಂದು ಗೌರವವನ್ನು ಕೊಡುವಂಥ ವ್ಯವಸ್ಥೆ ನೀವೆಲ್ಲ ಮಾಡಬೇಕು. ಗಫೂರ್ ಅವರಿಗೆ ಆ ಒಂದು ಗೌರವವನ್ನು ತರುವಂಥ ಪ್ರಯತ್ನ. ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೆ. ಆದರೆ ನಿಮಗೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ 3 ಜಿಲ್ಲೆ ಬರ್ತದೆ. 3 ಜಿಲ್ಲೆಗೂ ಸಚಿವರಿದ್ದಾಗ ನಿಮಗೆ ಅನುದಾನ ಇದೆ. ಹಿಂದೆ ಅಷ್ಟು ಅನುದಾನ ಇರಲಿಲ್ಲ, ಈಗ ಹೆಚ್ಚು ಅನುದಾನ ಬರ್ತದೆ. ರೂಲ್ಸ್ ಫ್ರೇಮ್ ಆದಮೇಲೆ ನಿಮ್ಗೆ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಈ ಒಂದು ಅನುದಾನ ಬಂದಾಗ ನಿಮ್ಮೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಸಂಸದರು ಇದ್ದಾರೆ, ಶಾಸಕರುಗಳು ಇದ್ದಾರೆ. ಅದರೊಟ್ಟಿಗೆ ನಮ್ಮ ಮಲೆನಾಡು ಭಾಗದಲ್ಲಿ
ಪರಿಸರ ಒಂದು ಎನ್ವೈರ್ಮೆಂಟ್ ಫಾರೆಸ್ಟ್ನ ಅಧ್ಯಕ್ಷರು ಇದ್ದಾರೆ. ನಾನು ಅದನ್ನೆಲ್ಲ ಪರಿಗಣಿಸಿ ನೀವು ಹೆಚ್ಚು ಅನುದಾನವನ್ನು ಇದರ ಮುಖೇನ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಅಭಿವೃದ್ಧಿ ಕೇವಲ ಶಾಸಕರು ಸಂಸದರಂತಲ್ಲ, ಯಾವ್ಯಾವ ಮಂಡಳಿಗಳಿದೆ ಅವ್ರ ಮುಖೇನೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಅವರನ್ನೆಲ್ಲ ಒಂದು ಕರೆದು ಬೇಕಾದರೆ ನಮ್ಮ ಅನುಭವ, ನಾನು ಸಚಿವನಾಗಿ ಕೆಲಸವನ್ನು ಮಾಡಿದ್ದೆ, ವಿನಯ್ ಕುಮಾರ್ ಸೊರಕೆ ಅವರು, ರಮನಾಥ್ ರೈ ಎರಡು ಸಚಿವರಾಗಿ ಈ ಭಾಗದಲ್ಲಿ ಕೆಲಸವನ್ನು ಮಾಡಿತ್ತು. ನಮ್ಮ ಅನುಭವವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾವು ತಯಾರಿದ್ದೇವೆ. ಖಂಡಿತ ನಿಮ್ಮ ಬೇಡಿಕೆ ಏನಿದೆ, ನಿಮ್ಮ ಕೆಲಸಕ್ಕೆ ಏನಿದೆ ಬೆಂಬಲ ಏನು ಬೇಕಿತ್ತು ಅದನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ, ಯಾಕಂದರೆ ಬಹಳಷ್ಟು ಜನ ಮಾತಾಡಲಿಕ್ಕೆ ಇರೋದ್ರಿಂದ ನಿಮಗೆ ಶುಭವನ್ನು ಕೊಡ್ತಾ ಉಳಿದ ಎಲ್ಲ ಅಧ್ಯಕ್ಷರು ಯಾರ್ಯಾರು ಅಧ್ಯಕ್ಷರಾಗಿದ್ದಾರೆ ಅವರೆಲ್ಲರಿಗೂ ಶುಭವನ್ನು ಕೋರಿ ಅವರು ಏನೇನು ಕೆಲಸದಲ್ಲಿ ಭಾಗಿಯಾಗ್ತದೆ, ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತದೆ ಅದನ್ನು ಮಂಜುನಾಥ್ ಭಂಡಾರ್ ಒಂದು ಮಾತನ್ನು ಹೇಳಿದರು. ಅವರಿಗೆ ಸಿಕ್ಕುವಂಥ ಅನುದಾನ ಕೇವಲ ಅವರಿಗೆ ವಿತರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಂಸದರು, ಶಾಸಕರು ಎಲ್ಲರೂ ಕೇಳ್ತಾರೆ. ಅದರೊಟ್ಟಿಗೆ ಅದನ್ನು ಟೆಂಡರ್ ಕರೆದೇ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಕಾಣ್ತದೆ. ಎಲ್ಲರೂ ಅವರವರಷ್ಟಕ್ಕೆ ಕೆಲಸವನ್ನು ಕೊಡಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಅವರದು. ಯಾಕಂದರೆ ಹಿಂದೆಯೂ ನೋಡಿದ್ದು, ಮುಂದೆಯೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವೇನು ಕೆಲಸವನ್ನು ಕೇಳಲಿಕ್ಕೆ ಹೋಗ್ತೇವೆ, ನಾವು ಅವರಿಗೆ ಸಹಕಾರವನ್ನು ಕೊಟ್ಟಾಗ ಮಾತ್ರ ಇನ್ನು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಅಂತ ಹೇಳಿ ಅವರೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸೋ ಮುಂಚೆ ಒಂದು ಮಾತು ಹೇಳಿ, ನನಗೊಂದು ಪುಸ್ತಕ ಕೊಟ್ಟರು, ಸದಾ ಸಂತೋಷ ಅಂತ ಬರೆದಿದ್ರು. ಆ ಪುಸ್ತಕದ ಹೆಸರೇ ಸದಾ ಸಂತೋಷ ಅಂತ, ಗಫೂರ್ ಅವರೇ. ಆ ಸದಾ ಸಂತೋಷ ಕೆಳಗೆ ಹೌ ಟು ರಿಮೈನ್ ಎವರ್ ಹ್ಯಾಪಿ ಅಂತ, ಅದಕ್ಕೆ ಸರಿಯಾಗಿ ಒಂದು ನನಗೆ ಮಾಹಿತಿ ಬಂತು. ಒಂದು ಕೀಪ್ ಸ್ಮೈಲಿಂಗ್ ಆಲ್ವೇಸ್ ಅಂತ, ಯಾವಾಗಲೂ ಒಂದು ನಗು ಮುಖ ಇರಲಿ, ಹೆಚ್ಚಿನ ಸಮಸ್ಯೆ ಪರಿಹಾರ ಆಗ್ತದೆ. ಮತ್ತೆ ಸೈಲೆಂಟ್ ಆಗಿರಬೇಕು ಅಂತ, ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗ್ಬೇಡಿ. ಚರ್ಚೆ ಮಾಡದೇ ಇದ್ದಾಗ ಸಮಸ್ಯೆಯೂ ಉದ್ಭವ ಆಗುವುದಿಲ್ಲ. ಎರಡೂ ಹೌದು, ಒಂದು ಮುಖದಲ್ಲಿ ನಗೆ, ಇನ್ನೊಂದು ಸೈಲೆನ್ಸ್, ಎರಡು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಎಂ.ಎ. ಗಫೂರ್ ಅವರು ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಚುನಾಯಿತರಾದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಕೋರ್ತೇನೆ. ಮಂಡಳಿ ಆದ ಮೇಲೆ ಪ್ರಥಮ ಅಧ್ಯಕ್ಷರು. ಇದು ಇಂದುವರೆಗೆ ಪ್ರಾಧಿಕಾರ ಇತ್ತು, ಈಗ ಮಂಡಳಿ ಆಯಿತು. ಮಂಡಳಿ ಆದ ಮೇಲೆ ನಮಗೆ ಹಿಂದೆ ಶಾಸಕರುಗಳಿಗೆಲ್ಲ ಮಲೆನಾಡು ಅಭಿವೃದ್ಧಿ ಮಂಡಳಿ ಸದಸ್ಯರಿದ್ದೆವು. ಇನ್ನು 3 ಜಿಲ್ಲೆಗಳ ಶಾಸಕರುಗಳು, MP, MLCಗಳು ಎಲ್ಲರೂ ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಸದಸ್ಯರನ್ನಾಗಿ ನಮ್ಮನ್ನು ನೇಮಕ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಅನುದಾನ ಕಡಿಮೆ ಇದೆ, ಬರೀ 10 ಕೋಟಿ ರೂಪಾಯಿ, 11 ಕೋಟಿ ರೂಪಾಯಿ ಇದೆ ಈ ವರ್ಷಕ್ಕೆ. ಮುಂದಿನ ವರ್ಷಕ್ಕೆ ಅದು ಜಾಸ್ತಿ ಕೊಡಬೇಕು ಅಂತ ನನ್ನ ಒತ್ತಡ. ನಾನು ಈಗಾಗಲೇ ವಿಧಾನ ಪರಿಷತ್ನಲ್ಲಿ ಅದನ್ನು ಚರ್ಚೆ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಪ್ರಣಾಳಿಕೆಯಲ್ಲಿಯೂ ನಾವು ಹೇಳಿದ್ದೇವೆ, ಕೋಸ್ಟಲ್ ಡೆವಲಪ್ಮೆಂಟ್ ಅನ್ನು ಮಾಡಲಿಕ್ಕೆ ಪ್ರತಿ ವರ್ಷ 250 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿದೆ. 250 crores ಎವ್ರಿ ಇಯರ್ ಕೊಡ್ತೇವೆ ಕರಾವಳಿಯ ಅಭಿವೃದ್ಧಿಗೆ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ. ಆದರೆ ಅದು ಇಂಪ್ಲಿಮೆಂಟ್ ಆಗಿರಲಿಲ್ಲ. ಮುಂದಕ್ಕೆ ಖಂಡಿತವಾಗಿ ನಾವು ಆಗ್ಬೋದು. ಅದೇ ರೀತಿ ಇನ್ನೊಂದು ಸಲಹೆಗಳನ್ನು ನಾನು ಕೊಟ್ಟಿದ್ದೇನೆ. ಹಿಂದೆ ಕರಾವಳಿಗೆ ಒಂದು ಪ್ರವಾಸೋದ್ಯಮ ನಿಗಮ ಮಾಡಬೇಕು ಅಂತ ಹೇಳುವಂಥದ್ದು ತೀರ್ಮಾನ ಆಗಿದೆ. ಅದು ಸಮಿತಿಗಳಲ್ಲಿ ತೀರ್ಮಾನ ಆಗಿದೆ. ಆ ಸಮಿತಿಯ ರಿಪೋರ್ಟ್ ಮೇಲೆ ಈಗ ಸರ್ಕಾರ ಕರಾವಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪ್ರವಾಸೋದ್ಯಮ ಮಂಡಳಿ ಮಾಡಲಿಕ್ಕೆ ಹೊರಟಿದೆ. ನಾವು ಈಗಾಗಲೇ ನಮ್ಮ ಸಭೆಯಲ್ಲಿ ಅದನ್ನು ತೀರ್ಮಾನ ಮಾಡಿ ಸಾರ್ವಜನಿಕ ಉದ್ದಿಮೆ ಸಮಿತಿಯಲ್ಲಿ ಸಲಹೆಯನ್ನು ಕೊಟ್ಟಿದ್ದೇವೆ. ಅದು ಸಪರೇಟ್ ಆಗಿ ನಿಗಮ ಮಾಡುವುದಕ್ಕಿಂತ ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಅದನ್ನು ಮರ್ಜ್ ಮಾಡಿ ಆ ಎಲ್ಲ ಅಧಿಕಾರವನ್ನು ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಕೊಟ್ಟು ಆ ಮೂಲಕ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತ ಸಲಹೆಗಳನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಜಾರಿಗೆ ಬರಬಹುದು ಅಂತ ನಾನು ಆಶಾವಾದಿಯಾಗಿದ್ದೇನೆ. 18,000 ಕೋಟಿ ರೂಪಾಯಿಗಳನ್ನ ನಾವು ರೈತರ ವಿದ್ಯುತ್ ಇವತ್ತು ಫ್ರೀ ಆಗಿ ಕೊಡೋದಕ್ಕೋಸ್ಕರ ಖರ್ಚು ಮಾಡ್ತೇವೆ. 20,000 ಕೋಟಿ ರೂಪಾಯಿಗಳನ್ನ ಇವತ್ತು ಮಾಸಾಸನ ಕೊಡ್ಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಖರ್ಚು ಮಾಡ್ತೇವೆ. ಸಿದ್ದರಾಮಯ್ಯನವರ 4 ಲಕ್ಷ ಕೋಟಿ 9,000 ಕೋಟಿ ರೂಪಾಯಿಯ ಬಜೆಟ್ನಲ್ಲಿ 1 ಲಕ್ಷ ಕೋಟಿ ರೂಪಾಯಿಯನ್ನ ಜನರ ಅಕೌಂಟಿಗೆ ಹಾಕ್ತೇವೆ. ಇನ್ಕ್ಲೂಸಿವ್ ಆಗಿ
ಇವತ್ತು ಜನರ ಅಕೌಂಟಿಗೆ ಹಾಕುವಂತ ಕೆಲಸ ಕಾರ್ಯ ನಮ್ಮ ಸರ್ಕಾರ ಮಾಡ್ತದೆ. ಇದರಲ್ಲಿ 5 ಪೈಸೆ ಕೂಡ ಭ್ರಷ್ಟಾಚಾರ ಇಲ್ಲ. ಇದರಲ್ಲಿ ಪಾರದರ್ಶಕವಾಗಿ ಈ ಕಾರ್ಯಕ್ರಮ ನಡೀತದೆ. ಇವತ್ತು ಈ 1 ಲಕ್ಷ ಕೋಟಿ ರೂಪಾಯಿ ಬಂದಿರುವಂತ ಹಣ ಅದು ಖಾತೆಯಲ್ಲಿ ಉಳಿದಿಲ್ಲ, ಅದು ಮಾರ್ಕೆಟ್ನಲ್ಲಿ ಚಲಾವಣೆ ಆಗ್ತದೆ. ಇವತ್ತು ಆ ಮಾರ್ಕೆಟ್ನಲ್ಲಿ ಚಲಾವಣೆ ಆಗಿ ಇವತ್ತು ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯಿತು. ಮಹಿಳೆಯರದು ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯಿತು. ಅದರ ಜೊತೆಗೆ ಮೊನ್ನೆ ಸರ್ವೆ ನಡೆಯಿತು. ದೇಶದಲ್ಲಿ ಸರ್ವೆ ನಡೆದಂತ ಸಮಯದಲ್ಲಿ ತಲಾ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದ ತಲಾ ಆದಾಯ ಪ್ರಥಮ ಸ್ಥಾನ. 2,04,000 ರೂಪಾಯಿ ತಲಾ ಆದಾಯ ಬರುವಂತ ಅವಕಾಶ ಆಯಿತು. ನಮ್ಮ GDP ತೆಗೆದು ನೋಡಿದ್ರೆ ಇವತ್ತು ಕೇಂದ್ರದ GDP 8.2, ನಮ್ಮ GDP ನೋಡಿದ್ರೆ 10.2 ಬರುವಂತ ಅವಕಾಶ ಆಯಿತು. ಇವತ್ತು ಇನ್ವೆಸ್ಟ್ಮೆಂಟ್ ಅಲ್ಲಿ, ತೆರಿಗೆ ವಸೂಲಿಯಲ್ಲಿ ಎಲ್ಲದೂ ಕೂಡ ನಮ್ದು ಮುಂಚೂಣಿಯಲ್ಲಿರುವಂತಹ ಒಂದು ರಾಜ್ಯ ಅನ್ನುವಂಥ ರೀತಿಯಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಬರೇ ಮಾರ್ಗ ಮಾಡುದು, ಸೇತುವೆ ಮಾಡುದು ಇದು ಮಾತ್ರ ಅಭಿವೃದ್ಧಿ ಅಲ್ಲ. ಇವತ್ತು ಜನರ ಮಾನವ ಸಂಪನ್ಮೂಲತೆಯನ್ನು ಕೂಡ ಹೆಚ್ಚಿಸುವಂಥದ್ದು ಕೂಡ ಅಭಿವೃದ್ಧಿ ಕಾರ್ಯಕ್ರಮ. 100ರಲ್ಲಿ 85%ಗೆ ಇದರ ಪ್ರಯೋಜನ ಸಿಗುವಂತ ಸಮಯದಲ್ಲಿ ಇವತ್ತು ಅದನ್ನು ಹೆಚ್ಚಿನ ರೀತಿ ಒತ್ತು ಕೊಟ್ಟು ನಾವು ಪ್ರಚುರಪಡಿಸುವಂತ ಕೆಲಸ ಕಾರ್ಯ ಮಾಡಿ. ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೂ ಏನು ಕುಂಠಿತ ಆಗಲಿಲ್ಲ. ಮಾನ್ಯ ಸಿದ್ದರಾಮಯ್ಯರವರು ಇವತ್ತು 7ನೇ ಸರ್ಕಾರಿ ವೇತನಕ್ಕೆ 23,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದರು. ಅದೇ ರೀತಿಯಾಗಿ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಗೌರವ ಧನವನ್ನು ಏರಿಸುವಂತ ಕೆಲಸ ಕಾರ್ಯವನ್ನು ಮಾಡಿದರು. ಇಂಥ ಹಲವಾರು ರೀತಿಯ ಕಾರ್ಯಕ್ರಮಗಳ ಜೊತೆಯಲ್ಲಿ ನಮ್ಮ ಕರಾವಳಿ ಪ್ರಾಧಿಕಾರ ಕೂಡ ಅನುದಾನಗಳು ಸಿಕ್ಕಿ ವ್ಯವಸ್ಥಿತವಾಗಿ ಕೆಲಸ ಕಾರ್ಯ ಮಾಡುವಂತ ಅವಕಾಶಗಳಾಗಲಿ. ಗಫೂರ್ ಅವರು ಎಷ್ಟು ವರ್ಷ ನೀವು ಅಧಿಕಾರದಲ್ಲಿ ಇರ್ತೀವಿ ಅಂತ ಹೇಳಿಲ್ಲ. ನೀವು ಅಧಿಕಾರದಲ್ಲಿರುವಂತ ಸಮಯದಲ್ಲಿ ಕರಾವಳಿ ಅಭಿವೃದ್ಧಿ ಮಂಡಳಿಯ ಇದರಲ್ಲಿ ನೀವೇನು ಮಾಡಿದ್ದೀರಿ, ನೀವೇನು ಪ್ರಥಮ ಅಧ್ಯಕ್ಷರಾಗಿ ಚಾಲನೆ ಕೊಟ್ಟಿದ್ದೀರಿ ಅನ್ನುವಂಥ ರೀತಿಯಲ್ಲಿ ಅದು ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯುತ್ತದೆ. ಇವತ್ತು ಬಹಳಷ್ಟು ಜನ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಇವತ್ತು ಬಂದಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಕಾಪಿನಿಂದ ಬಹಳಷ್ಟು ಜನ ಬಂದಿದ್ದಾರೆ. ಹೆಚ್ಚು ನಮಗೆ ನಮ್ಮ ವಿರೋಧ ಪಕ್ಷದ ಶಾಸಕರು ಹೇಳ್ತಾರೆ, ನಿಮ್ಮ ಹತ್ರ ಇವತ್ತು ಪ್ರೋಟೋಕಾಲ್ ಇಲ್ಲ, ನೀವು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಲ್ಲ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮ ವಿರೋಧ ಪಕ್ಷದ ಶಾಸಕರು ಹೇಳ್ತಾರೆ. ಇವತ್ತು ಸುತ್ತ ಗಫೂರ್ ಅವರಿಗೆ ಒಂದು ಪ್ರೋಟೋಕಾಲ್ ಬಂದಿದೆ. ಈ ಪ್ರೋಟೋಕಾಲ್ ಏನು ಬಂದಿದೆ, ಈ ಪ್ರೋಟೋಕಾಲ್ ಒಂದು ನಿಜವಾದಂತ ಒಂದು ಪರಿಣಾಮ ನಮ್ಮ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಸಿಕ್ಕಿದರೆ ಮಾತ್ರ ಅದು ಯಶಸ್ವಿಯಾಗಿ ನಡೀತದೆ. ಆ ರೀತಿಯ ಕಾರ್ಯಕ್ರಮ ಗಫೂರ್ ಮುಖಾಂತರ ನಡೀಲಿ ಅಂತೇಳಿ ಆಶಿಸಿಕೊಂಡು ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಹೇಳಿ ಎಲ್ಲ ನಿಗಮದ ಅಧ್ಯಕ್ಷರು ಕೂಡ ಅಭಿನಂದನೆ ಸಲ್ಲಿಕೆ ಮಾಡುತ್ತಾ ನನ್ನ ಮಾತು ನಿಲ್ಲಿಸ್ತೀನಿ.